ವೃಷಭ ರಾಶಿ ಸ್ಥಿರತೆ ಹಾಗೂ ಸಮೃದ್ಧಿಯ ಸೌಂದರ್ಯ. ಬ್ರಹ್ಮಾಂಡದ ರಾಶಿ ಚಕ್ರದ 12 ಮನೆಗಳಲ್ಲಿ 2ನೇ ಮನೆ, ಪೃಥ್ವಿ ತತ್ವದ ಪ್ರಭಾವ ಹಾಗೂ ಪ್ರೇಮ ಹಾಗೂ ಐಶ್ವರ್ಯದ ದೇವತೆ ಶುಕ್ರಗ್ರಹದ ಆಧಿಪತ್ಯವನ್ನು ಹೊಂದಿರುವ ವೃಷಭ ರಾಶಿ. ಭೂಮಿಯಷ್ಟು ದೃಢವಾದ ಮನಸ್ಸು, ಕಾಲಪುರುಷನ ಜಾತಕದ ಮುಖ ಹಾಗೂ ಕಂಠದ ಭಾಗವನ್ನು ಪ್ರತಿನಿಧಿಸುವ ಇವರಲ್ಲಿ ಅಪ್ರತಿಮ ಸಹನೆ, ಶಿಸ್ತು ಹಾಗೂ ಕಲಾತ್ಮಕ ಚಿಂತನೆಯ ಅಪ್ರತಿಮ ಶಾಂತಿ ಇದೆ. ನಿಸ್ವಾರ್ಥವಿಲ್ಲದ ಪ್ರೀತಿ ಹಾಗೂ ಜೀವನದ ಸುಖಗಳನ್ನು ಆಸ್ವಾದಿಸುವ ವಿಶಾಲ ಹೃದಯ. ಈ ಎಲ್ಲ ಜ್ಯೋತಿಷ್ಯದ ಅಂಶಗಳನ್ನು ಒಟ್ಟಾಗಿ ನೋಡಿದರೆ ನೆನಪಿಗೆ ಬರುವ ಏಕೈಕ ರಾಶಿ ಅದೇ ವೃಷಭ ರಾಶಿ. ಕೆಲವರು ಜೀವನದಲ್ಲಿ ಬಾಹ್ಯವಾಗಿ ಬಹಳ ಮೌನವಾಗಿ ಕಂಡರೂ ಅವರ ಜನ್ಮಕುಂಡಲಿಯಲ್ಲಿನ ಶುಕ್ರನ ಪ್ರಭಾವವು ಅವರೊಳಗೆ ಒಂದು ದೈವಿಕ ಆಕರ್ಷಣೆಯನ್ನು ತುಂಬಿರುತ್ತದೆ. ಅವರ ಪ್ರತಿಯೊಂದು ನಡೆ, ಮಾತು ಹಾಗೂ ಕಲ್ಪನಾಲೋಕದ ನಿರ್ಧಾರಗಳಲ್ಲಿ ರಾಶಿ ಅಧಿಪತಿಯ ಘನತೆ ಎದ್ದು ಕಾಣುತ್ತದೆ. ಇಂತಹ ಸ್ಥಿರ ಸ್ವಭಾವ ಹೊಂದಿರುವವರಲ್ಲಿ ಬಹುಪಾಲು ಜನರು ಜ್ಯೋತಿಷ್ಯ ಶಾಸ್ತ್ರದ ಅತ್ಯಂತ ತಾಳ್ಮೆಯ ರಾಶಿಯಾದ ವೃಷಭಕ್ಕೆ ಸೇರಿದವರಾಗಿರುತ್ತಾರೆ. ನಮಸ್ಕಾರ ಸ್ನೇಹಿತರೆ, ಕಾಲಚಕ್ರ ಚಾನೆಲ್ಗೆ ನಿಮಗೆ ಹೃತ್ಪೂರ್ವಕ ಸ್ವಾಗತ. ಇಂದು ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅತ್ಯಂತ ನಂಬಿಕಸ್ಥ ಹಾಗೂ ಕಲಾಪ್ರೇಮಿ ಎಂದು ಪರಿಗಣಿಸಲ್ಪಡುವ ವೃಷಭ ರಾಶಿಯವರ ವ್ಯಕ್ತಿತ್ವ, ಅವರ ಗುಪ್ತ ಗುಣಗಳು, ಗ್ರಹಗತಿಗಳ ಪ್ರಭಾವ, ಶಕ್ತಿ, ದುರ್ಬಲತೆಗಳು ಹಾಗೂ ಜೀವನದ ಪ್ರಮುಖ ಸತ್ಯಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನಮ್ಮ ಕಾಲಚಕ್ರ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಬೆಂಬಲ ಹಾಗೂ ಪ್ರೀತಿ ನಮ್ಮ ಶಕ್ತಿ ಹಾಗೂ ಶ್ರೀರಕ್ಷೆ. ಜ್ಯೋತಿಷ್ಯ ಚಕ್ರದ 2ನೇ ರಾಶಿಯೇ ವೃಷಭ ರಾಶಿ. ಈ ರಾಶಿಯ ಸಂಕೇತ ಎತ್ತು ಅಥವಾ ವೃಷಭ. ಇದು ಕೇವಲ ಒಂದು ಪ್ರಾಣಿ ಅಥವಾ ಚಿಹ್ನೆ ಮಾತ್ರವಲ್ಲ, ಅದು ವೃಷಭ ರಾಶಿಯವರ ದೃಢ ಸಂಕಲ್ಪ ಹಾಗೂ ಅಪಾರ ಶಕ್ತಿಯನ್ನು ಪ್ರತಿಬಿಂಬಿಸುತ್ತದೆ. ಎತ್ತಿನಂತೆ ಇವರು ಜೀವನದ ಹೊಣೆಯನ್ನು ಹೊತ್ತು ಸಾಗುವವರು. ಜೀವನದಲ್ಲಿ ಎಷ್ಟೇ ಅಡೆತಡೆಗಳು ಬಂದರೂ ಅದನ್ನು ಶಾಂತವಾಗಿ ಎದುರಿಸಿ ಗುರಿಯತ್ತ ಸಾಗುವ ಅದ್ಭುತ ಮನೋಭಾವ ಹೊಂದಿರುತ್ತಾರೆ. ಈ ರಾಶಿಯ ಅಧಿಪತಿ ಶುಕ್ರಗ್ರಹ. ನವಗ್ರಹಗಳ ಮಂಡಲದಲ್ಲಿ ಶುಕ್ರನಿಗೆ ಸೌಂದರ್ಯ, ಕಲೆ, ಐಶ್ವರ್ಯ ಹಾಗೂ ಪ್ರೇಮವನ್ನು ಸೂಚಿಸುವ ಸ್ಥಾನವಿದೆ. ಅದಕ್ಕಾಗಿಯೇ ವೃಷಭ ರಾಶಿಯವರಲ್ಲಿ ಸ್ವಾಭಾವಿಕವಾಗಿ ಶುಚಿತ್ವ, ತಾಳ್ಮೆ ಹಾಗೂ ಉತ್ತಮ ಆಹಾರ ಹಾಗೂ ಕಲೆಗಳಲ್ಲಿ ಆಸಕ್ತಿ ಹೆಚ್ಚಾಗಿ ಕಾಣುತ್ತದೆ. ಇವರು ಯಾವುದೇ ವಿಷಯದಲ್ಲಿ ಅತಿಯಾಗಿ ಆತುರಪಡುವವರಲ್ಲ. ತಮ್ಮ ಗುರಿಯ ದಾರಿಯಲ್ಲಿ ನಿಧಾನವಾಗಿ ಹಾಗೂ ಭರವಸೆಯಿಂದ ನಡೆಯುತ್ತಾರೆ. ಕೆಲವೊಮ್ಮೆ ಅವರ ಈ ನಿಧಾನಗತಿಯ ನಡೆ ಇತರರಿಗೆ ಸೋಮಾರಿತನದಂತೆ ಕಾಣಬಹುದು, ಆದರೆ ಅವರ ಮನಸ್ಸಿನಲ್ಲಿ ಸದಾ ಒಂದು ಭದ್ರವಾದ ಭವಿಷ್ಯದ ಕನಸಿರುತ್ತದೆ. ವೃಷಭ ರಾಶಿಯವರ ಅತಿದೊಡ್ಡ ಗುಣವೆಂದರೆ ಸ್ಥಿರತೆ. ಇವರು ತಮಗಿಂತ ಕುಟುಂಬದ ಸಂತೋಷಕ್ಕಾಗಿ ಶ್ರಮಿಸುವವರು ಹಾಗೂ ಇತರರಿಗೆ ಸಹಾಯ ಮಾಡಲು ಯಾವತ್ತೂ ಸಿದ್ಧರಿರುತ್ತಾರೆ. ಆದ್ದರಿಂದ ಅನೇಕ ಕ್ಷೇತ್ರಗಳಲ್ಲಿ ವೃಷಭ ರಾಶಿಯವರು ಉತ್ತಮ ವ್ಯವಸ್ಥಾಪಕರಾಗಿ ಹಾಗೂ ಮಾರ್ಗದರ್ಶಕರಾಗಿ ಕಾಣುತ್ತಾರೆ. ಆದರೆ ಹೊರಗೆ ಕಾಣುವ ಅವರ ಶಾಂತ ಸ್ವಭಾವದ ಹಿಂದೆ ಒಂದು ಭಾವುಕ ಸತ್ಯ ಅಡಗಿದೆ. ವೃಷಭ ರಾಶಿಯವರನ್ನು ಕೆಲವರು ಮೊಂಡುತನದವರು ಅಥವಾ ಕೇವಲ ಹಣದ ಬಗ್ಗೆ ಯೋಚಿಸುವವರು ಎಂದು ತಪ್ಪು ಭಾವಿಸುತ್ತಾರೆ. ವಾಸ್ತವವಾಗಿ ಅವರು ಮನಸ್ಸಿನಲ್ಲಿ ಬಹಳ ಆಳವಾಗಿ ಯೋಚಿಸುವವರು. ಯಾರಾದರೂ ಪ್ರೀತಿಯಿಂದ ಮಾತನಾಡಿಸಿದರೆ ಅವರು ಅವರೊಂದಿಗೆ ಸಂಪೂರ್ಣವಾಗಿ ಭಾಗಿಯಾಗುತ್ತಾರೆ. ಇದರಿಂದ ಕೆಲವರಿಗೆ ಅವರು ಅತಿಯಾದ ಹಠಮಾರಿಗಳಂತೆ ಕಾಣಬಹುದು, ಆದರೆ ನಿಜವಾಗಿ ನೋಡಿದರೆ ಅವರ ಮನಸ್ಸು ಬಹಳ ಪವಿತ್ರ ಹಾಗೂ ನಿಸ್ವಾರ್ಥವಾಗಿರುತ್ತದೆ. ಅವರು ಮನಸ್ಸಿನಲ್ಲಿ ದ್ವೇಷವನ್ನು ಇಟ್ಟುಕೊಳ್ಳುವುದು ಕಡಿಮೆ. ಯಾರು ತಪ್ಪು ಮಾಡಿದರೂ ಅದನ್ನು ಮನ್ನಿಸುವ ದೊಡ್ಡ ಗುಣ ಇವರಲ್ಲಿದೆ. ವೃಷಭ ರಾಶಿಯವರ ಕೋಪ ಅಷ್ಟು ಬೇಗ ಬರುವುದಿಲ್ಲ, ಆದರೆ ಬಂದರೆ ಅದು ಶಾಂತವಾಗಲು ಸಮಯ ತೆಗೆದುಕೊಳ್ಳುತ್ತದೆ. ಯಾರಾದರೂ ಇವರನ್ನು ಪ್ರೀತಿಯಿಂದ ಮಾತನಾಡಿಸಿದರೆ ಇವರು ತಮ್ಮ ಸರ್ವಸ್ವವನ್ನು ಅವರಿಗೆ ನೀಡಲು ಸಿದ್ಧರಾಗುತ್ತಾರೆ. ಆದರೆ ಒಂದು ವಿಷಯದಲ್ಲಿ ಮಾತ್ರ ಇವರು ಬಹಳ ಬೇಸರ ಮಾಡಿಕೊಳ್ಳುತ್ತಾರೆ, ಅದು ಬದಲಾವಣೆ. ಯಾರಾದರೂ ಇವರ ಅತಿ ಪ್ರೀತಿಯನ್ನು ದುರುಪಯೋಗಪಡಿಸಿಕೊಂಡರು ಅಥವಾ ಇವರ ಜೀವನದ ಭದ್ರತೆಯನ್ನು ಒಡೆದರೆ ಅದನ್ನು ಇವರು ಸುಲಭವಾಗಿ ಮರೆಯುವುದಿಲ್ಲ. ಸ್ನೇಹದ ವಿಚಾರದಲ್ಲಿ ವೃಷಭ ರಾಶಿಯವರ ಸ್ವಭಾವ ಬಹಳ ಗಾಢವಾಗಿದೆ. ಇವರು ತಮ್ಮ ಗೆಳೆಯರಿಗಾಗಿ ಎಂತಹ ನಿಷ್ಠೆಗೂ ಸಿದ್ಧರಿರುತ್ತಾರೆ. ಯಾರನ್ನಾದರೂ ಪ್ರೀತಿಸಿದರೆ ಅದನ್ನು ಅತ್ಯಂತ ಪ್ರಾಮಾಣಿಕವಾಗಿ ನಿಭಾಯಿಸುತ್ತಾರೆ. ಇವರ ಪ್ರೀತಿ ಸದಾ ರಕ್ಷಕನಂತೆ ಇರುತ್ತದೆ. ತಮ್ಮ ಸಂಗಾತಿಗೆ ಸುಖ ಶಾಂತಿ ನೀಡಲು ಸದಾ ಶ್ರಮಿಸುತ್ತಾರೆ. ಆದರೆ ಕೆಲವೊಮ್ಮೆ ಅವರ ಅತಿಯಾದ ನಿರೀಕ್ಷೆ ಹಾಗೂ ಮೌನ ಸಂಬಂಧಗಳಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ತರಬಹುದು. ಇವರು ತಮ್ಮ ಸಂಗಾತಿಯು ತಮ್ಮ ಭಾವನೆಗಳನ್ನು ಮಾತಿಲ್ಲದೆಯೇ ಅರ್ಥ ಮಾಡಿಕೊಳ್ಳಬೇಕು ಎಂದು ಬಯಸುತ್ತಾರೆ. ಈ ನಿರೀಕ್ಷೆಯನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡರೆ ಇವರ ಪ್ರೇಮ ಜೀವನ ತುಂಬಾ ಶಾಂತಿಯುತವಾಗಿರುತ್ತದೆ. ವೃತ್ತಿ ಜೀವನದಲ್ಲಿ ವೃಷಭ ರಾಶಿಯವರು ಕಲೆ, ಸಂಗೀತ, ಹಣಕಾಸು, ಭೂಮಿ, ಸೌಂದರ್ಯವರ್ಧಕ ಹಾಗೂ ಆಹಾರ ಕ್ಷೇತ್ರಗಳಲ್ಲಿ ಹೆಚ್ಚು ಸಾಧನೆ ಮಾಡುತ್ತಾರೆ. ಇವರು ಕೆಲಸವನ್ನು ಒತ್ತಡವಿಲ್ಲದೆ ಅಚ್ಚುಕಟ್ಟಾಗಿ ಮುಗಿಸಲು ಇಷ್ಟಪಡುತ್ತಾರೆ. ಯಾವುದೇ ಕಾರ್ಯದಲ್ಲಿ ಅತ್ಯಂತ ಶಿಸ್ತಿನಿಂದ ತೊಡಗಿಸಿಕೊಳ್ಳುತ್ತಾರೆ. ಹಣಕಾಸಿನ ವಿಷಯದಲ್ಲಿ ಇವರಿಗೆ ಒಂದು ಅದ್ಭುತ ಸ್ವಭಾವವಿದೆ. ಹಣದ ಅವಶ್ಯಕತೆ ಇವರಿಗೆ ಚೆನ್ನಾಗಿ ಗೊತ್ತು ಹಾಗೂ ಹಣವನ್ನು ಉಳಿಸುವುದರಲ್ಲಿ ಇವರು ಪ್ರವೀಣರು. ಹಣ ಸಂಪಾದಿಸುವ ಸಾಮರ್ಥ್ಯ ಇದ್ದರೂ ಅದನ್ನು ಕುಟುಂಬದ ಭವಿಷ್ಯಕ್ಕಾಗಿ ಅಥವಾ ಸುಂದರವಾದ ಮನೆಯನ್ನು ನಿರ್ಮಿಸಲು ಖರ್ಚು ಮಾಡಲು ಎಂದಿಗೂ ಹಿಂಜರಿಯುವುದಿಲ್ಲ.
ಆದರೆ ಪ್ರತಿಯೊಬ್ಬರಿಗೂ ಇರುವಂತೆ ವೃಷಭ ರಾಶಿಯವರಿಗೂ ಕೆಲವು ಸಣ್ಣ ದುರ್ಬಲತೆಗಳಿವೆ. ಅದರಲ್ಲಿ ಮೊದಲನೆಯದು ಹಠಮಾರಿ ಸ್ವಭಾವ. ಒಮ್ಮೆ ನಿರ್ಧಾರ ತೆಗೆದುಕೊಂಡರೆ ಬದಲಾಯಿಸುವುದು ಕಷ್ಟ. ಎರಡನೆಯದು ಆಲಸ್ಯ. ಕೆಲವೊಮ್ಮೆ ಕೆಲಸವನ್ನು ಮುಂದೆ ಹಾಕಲು ಇಷ್ಟಪಡುತ್ತಾರೆ. ಮೂರನೆಯದು ವಾಸ್ತವದಿಂದ ದೂರವಿರುವುದು. ಕೆಲವೊಮ್ಮೆ ಭೌತಿಕ ಸುಖಗಳಲ್ಲೇ ಇರಲು ಇಷ್ಟಪಡುತ್ತಾರೆ. ನಾಲ್ಕನೆಯದು ಹೊಸ ಬದಲಾವಣೆಗಳನ್ನು ಒಪ್ಪಿಕೊಳ್ಳಲು ಹಿಂಜರಿಯುವುದು. ವೃಷಭ ರಾಶಿಯವರ ಸ್ವಭಾವದಲ್ಲಿ ಇನ್ನೊಂದು ಪ್ರಮುಖ ಲಕ್ಷಣವೆಂದರೆ ಅವರೊಳಗಿನ ಅಸಾಮಾನ್ಯ ಸಹನೆ. ಜೀವನದಲ್ಲಿ ಏನೇ ಕಷ್ಟಗಳು ಬಂದರೂ ಅದನ್ನು ಮೌನವಾಗಿ ಸಹಿಸುವ ಶಕ್ತಿ ಇವರಿಗಿದೆ. ಇತರರು ಗಾಬರಿಗೊಳ್ಳುವ ಪರಿಸ್ಥಿತಿಯಲ್ಲೂ ವೃಷಭ ರಾಶಿಯವರು ಶಾಂತವಾಗಿ ಯೋಚಿಸುವ ಸ್ವಭಾವ ಹೊಂದಿರುತ್ತಾರೆ. ಇದೇ ಕಾರಣಕ್ಕೆ ಇವರನ್ನು ರಾಶಿ ಚಕ್ರದ ಅತ್ಯಂತ ಸ್ಥಿರ ಮನಸ್ಸಿನವರು ಎಂದು ಕರೆಯಲಾಗುತ್ತದೆ. ಶುಕ್ರ ಗ್ರಹದ ಪ್ರಭಾವ ಇರುವುದರಿಂದ ಇವರಲ್ಲಿ ಅಪಾರ ಸೃಜನಶೀಲತೆ ಹಾಗೂ ಧಾರ್ಮಿಕ ಮನೋಭಾವ ತುಂಬಿರುತ್ತದೆ. ಯಾವುದೇ ಕೆಲಸವನ್ನು ಆರಂಭಿಸಿದರೆ ಅದನ್ನು ಸಂಪೂರ್ಣ ಭಕ್ತಿಯಿಂದ ಹಾಗೂ ಪೂರ್ಣಗೊಳಿಸುವ ಗುಣ ಇವರದ್ದು. ಆದರೂ ವೃಷಭ ರಾಶಿಯವರ ವಿಶೇಷತೆ ಏನೆಂದರೆ ಅವರು ಸೋಲನ್ನು ಕೂಡ ಒಂದು ಮೆಟ್ಟಿಲಾಗಿ ಸ್ವೀಕರಿಸುತ್ತಾರೆ. ಒಂದು ಬಾರಿ ಹಿನ್ನಡೆ ಕಂಡರೂ ಧೃತಿಗೆಡದೆ ದೃಢ ನಂಬಿಕೆ ಇಟ್ಟು ಮತ್ತೆ ಮುನ್ನಡೆಯುತ್ತಾರೆ. ಅವರ ಮನಸ್ಸಿನಲ್ಲಿ ಸದಾ ಶಾಂತಿ ಹಾಗೂ ಸುಸ್ಥಿರತೆಯ ಹುಡುಕಾಟವಿರುತ್ತದೆ. ಇವರು ತಂಡದ ಸದಸ್ಯರಾಗಿ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಹೋಗುವ ಅದ್ಭುತ ಗುಣವನ್ನು ಹೊಂದಿರುತ್ತಾರೆ. ಸವಾಲುಗಳನ್ನು ಎದುರಿಸುವುದಕ್ಕೆ ಇವರು ಭಯಪಡುವುದಿಲ್ಲ, ಆದರೆ ಗಲಾಟೆಗಳಿಂದ ದೂರವಿರಲು ಪ್ರಯತ್ನಿಸುತ್ತಾರೆ. ಸ್ನೇಹ ಹಾಗೂ ಸಂಬಂಧಗಳ ವಿಚಾರದಲ್ಲಿ ವೃಷಭ ರಾಶಿಯವರು ನಿಸ್ವಾರ್ಥ ವ್ಯಕ್ತಿತ್ವದವರು. ಅವರ ಮನಸ್ಸಿನಲ್ಲಿ ಯಾರಿಗೂ ಕೆಟ್ಟದನ್ನು ಬಯಸದ ಗುಣ ಇವರದ್ದು. ಇವರು ಸ್ನೇಹಕ್ಕೆ ಹೆಚ್ಚು ಬೆಲೆ ನೀಡುತ್ತಾರೆ. ನಿಷ್ಠೆ ಹಾಗೂ ಮಾನವೀಯತೆಯನ್ನು ಅವರು ಜೀವನದಲ್ಲಿ ಹೆಚ್ಚು ಗೌರವಿಸುತ್ತಾರೆ. ತಮ್ಮವರಿಗಾಗಿ ಅವರು ಯಾವಾಗಲೂ ಬೆನ್ನೆಲುಬಾಗಿ ನಿಲ್ಲುವ ಉದಾರ ಸ್ವಭಾವ ಹೊಂದಿರುತ್ತಾರೆ. ಅವರಿಗೆ ಜೀವನವೆಂದರೆ ಕೇವಲ ದುಡಿಯುವುದಲ್ಲ, ಬದಲಾಗಿ ಸುಂದರವಾದ ಜೀವನವನ್ನು ಆಸ್ವಾದಿಸುವುದು. ಆರೋಗ್ಯದ ದೃಷ್ಟಿಯಿಂದ ವೃಷಭ ರಾಶಿಯವರು ಸಾಮಾನ್ಯವಾಗಿ ಕುತ್ತಿಗೆ ಹಾಗೂ ಗಂಟಲ ಭಾಗದಲ್ಲಿ ಸೂಕ್ಷ್ಮ ಪ್ರಕೃತಿಯವರು. ಶುಕ್ರನ ಪ್ರಭಾವದಿಂದ ಇವರಲ್ಲಿ ದೈಹಿಕ ಆಕರ್ಷಣೆ ಇರುತ್ತದೆ. ಆದರೆ ಗಂಟಲಿನ ತೊಂದರೆ, ಥೈರಾಯ್ಡ್ ಅಥವಾ ಅತಿಯಾದ ಆಹಾರ ಸೇವನೆಯಿಂದ ಉಂಟಾಗುವ ಬೊಜ್ಜು ಇವರನ್ನು ಕಾಡಬಹುದು. ಆದ್ದರಿಂದ ವ್ಯಾಯಾಮ ಹಾಗೂ ಆಹಾರದ ಮೇಲೆ ನಿಯಂತ್ರಣ ಇವರಿಗೆ ಬಹಳ ಮುಖ್ಯ. ಪ್ರತಿದಿನ ಸ್ವಲ್ಪ ಸಮಯ ಸಂಗೀತ ಕೇಳುವುದು ಅಥವಾ ಪ್ರಕೃತಿಯ ಜೊತೆ ಸಮಯ ಕಳೆಯುವುದು ಇವರ ಮನಸ್ಸಿಗೆ ಶಾಂತಿ ನೀಡುತ್ತದೆ. ವೃಷಭ ರಾಶಿಯವರು ಹುಟ್ಟಿನಿಂದಲೇ ಸುಸಂಸ್ಕೃತರಂತೆ ಅಥವಾ ಕಲಾಪ್ರೇಮಿಗಳಂತೆ ಬದುಕಲು ಇಷ್ಟಪಡುತ್ತಾರೆ. ಆದರೆ ಜೀವನ ಅವರಿಗೆ ಕಲಿಸುವ ಮಹತ್ವದ ಪಾಠವೆಂದರೆ ಬದಲಾವಣೆ. ಯಾವಾಗ ಇವರು ತಮ್ಮ ಮೊಂಡುತನದಿಂದ ಹೊರಬಂದು ಹೊಸ ಬದಲಾವಣೆಗಳನ್ನು ಒಪ್ಪಿಕೊಳ್ಳಲು ಕಲಿಯುತ್ತಾರೋ, ಯಾವಾಗ ತಮ್ಮ ನಿರ್ಧಾರಗಳಲ್ಲಿ ಸ್ವಲ್ಪ ನಮ್ಯತೆಯನ್ನು ತೋರಿಸುತ್ತಾರೋ, ಆಗ ಅವರ ಜೀವನದಲ್ಲಿ ನಿಜವಾದ ಯಶಸ್ಸಿನ ದಾರಿ ತೆರೆದುಕೊಳ್ಳುತ್ತದೆ. ಯಾಕೆಂದರೆ ನಿಜವಾದ ಜ್ಞಾನಿ ಎಂದರೆ ಕೇವಲ ನಿಂತಿರುವುದಲ್ಲ, ಕಾಲಕ್ಕೆ ತಕ್ಕಂತೆ ಬದಲಾಗುವವನೇ ನಿಜವಾದ ವಿಜಯಿ. ವೃಷಭ ರಾಶಿಯವರು ತಮ್ಮ ಕ್ರಿಯಾಶೀಲ ಶಕ್ತಿಯನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡರೆ ಅವರು ಜೀವನದಲ್ಲಿ ದೊಡ್ಡ ಸಾಧನೆಗಳನ್ನು ಮಾಡಬಲ್ಲರು. ಅವರೊಳಗೆ ಅದ್ಭುತ ಕಲ್ಪನಾ ಶಕ್ತಿ ಇದೆ, ತಾಳ್ಮೆ ಇದೆ ಹಾಗೂ ಇತರರಿಗೆ ನಂಬಿಕೆ ನೀಡುವ ಶಕ್ತಿ ಇದೆ. ಆದ್ದರಿಂದ ಮೇಲ್ನೋಟಕ್ಕೆ ಮೌನವಾಗಿ ಕಾಣುವ ವೃಷಭ ರಾಶಿಯವರು ತಮ್ಮವರಿಗೆ ಸದಾ ಬೆನ್ನೆಲುಬಾಗಿ ನಿಲ್ಲುವವರು. ಮುಂದಿನ ಬಾರಿ ನೀವು ಯಾವುದೇ ವೃಷಭ ರಾಶಿಯವರನ್ನು ಭೇಟಿ ಮಾಡಿದಾಗ ಅವರ ಗಂಭೀರತೆಯ ಹಿಂದೆ ಇರುವ ಆ ಸಾಗರವಂತಹ ಆಳವಾದ ಪ್ರೀತಿಯನ್ನು ಅರಿಯಲು ಪ್ರಯತ್ನಿಸಿ. ಈ ರೀತಿಯ ಜ್ಯೋತಿಷ್ಯ ಹಾಗೂ ರಾಶಿ ವಿಚಾರಗಳ ಬಗ್ಗೆ ಇನ್ನಷ್ಟು ಆಸಕ್ತಿಕರ ವಿಡಿಯೋಗಳನ್ನು ನೋಡಲು ಕಾಲಚಕ್ರ ಚಾನೆಲ್ను ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೂ ನೀವು ವೃಷಭ ರಾಶಿಯವರಾದರೆ ಕಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಅಥವಾ ಜೈ ಮಾ ಲಕ್ಷ್ಮಿ ಎಂದು ತಪ್ಪದೇ ಬರೆಯಿರಿ. ಧನ್ಯವಾದಗಳು. ಓಂ ಶಾಂತಿ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.